ಎಸ್ 11 ಗಂಟೆ ಅಷ್ಟೊತ್ತಿಗೆ ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕ 32% ಮತದಾನ ಆಗಿದೆ ಅಂತಂದ್ರೆ ಯಾವ ಟ್ರೆಂಡ್ ಅಲ್ಲಿ ಇದೆ ದಕ್ಷಿಣ ಕನ್ನಡದಲ್ಲಿ ಅಂತಂದ್ರೆ ಗಮನಿಸ್ಕೊಳ್ಬಹುದು. ಅದು ಪರ್ಸೆಂಟೇಜ್ ಅನ್ನ ನೋಡ್ಕೊಳ್ಳಿ. ಬೆಳಿಗ್ಗೆ 9 ಗಂಟೆಗೆ ಅದು 16ರಷ್ಟಿತ್ತು, ಈಗ ಅದು ಡಬಲ್ 32% ಮತದಾನ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕ 32% ಮತದಾನ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಗಮನಿಸ್ಕೊಳ್ಬೇಕು, ಅತಿ ಕಡಿಮೆ ಮತದಾನ ಇಲ್ಲಿಯವರೆಗೂ ಯಾವುದಾಗಿದೆ ಅನ್ನೋ ಕ್ಷೇತ್ರನೂ ನೋಡಬೇಕು. ಆದರೆ ಸದ್ಯಕ್ಕೆ ಹೈಯೆಸ್ಟ್ ಇರೋದು ಮಾತ್ರ ಗಮನಿಸ್ಕೊಳ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ 32% 11 ಗಂಟೆಯವರೆಗೆ ಆಗಿರುವಂತಹ ಮತದಾನದ ಶೇಕಡಾವಾರು ಪ್ರಮಾಣ. ಓಕೆ, ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಿಷ್ಯ ಚಂದ್ರಿಕಾ ಸರ್ ಇದ್ದಾರೆ. ಅವ್ರಿಗೆ ಶೇಷಣ್ಣ ಅಂತಾನೆ ಕರೆಯೋದು. ಸರ್, ಈಗ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಗೆ ನೋಡ್ತಾ ಇದ್ದೀರಾ ಈ ಚುನಾವಣೆಯನ್ನ? ಬೇರೆ ಕಡೆ ಎಲ್ಲ ಓಡಾಡಿ ಬಂದ್ಮೇಲೆ ವೆರಿ ಇಂಪಾರ್ಟೆಂಟ್, ಅದು ಮುಖ್ಯ. ಬೇರೆ ಕಡೆ ಏನಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಮ್ಮದಲ್ಲಿ ವಿಶೇಷವೇನಿದೆ ಅನ್ನೋದನ್ನು ಕಳೆದ 1-1.5 ತಿಂಗಳಿಂದಲೂ ಏನು ಈ ಚುನಾವಣೆಯ ಕಾವು ಕ್ರಮೇಣವಾಗಿ ಏರಕ್ಕೆ ಶುರು ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಮೊದಲ ಬಾರಿಗೆ ಏನೋ ಒಂಥರ ಸ್ಫೂರ್ತಿ, ಉತ್ಸಾಹ, ಮಾಡಲೇಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂತಹ ಒಂದು ಛಲ, ಹಠ ನಮಗೆ ಕಾಣ. ಇಷ್ಟು ವರ್ಷದ ನಿಮ್ಮ ಪತ್ರಿಕೋದ್ಯಮದ ಜೀವನದಲ್ಲಿ ನೀವು ನೋಡಿರುವ ಎಲೆಕ್ಷನ್ಗೂ ಮತ್ತು ಈ ಬಾರಿ ಜಿದ್ದಾಜಿದ್ದಿನ ಕಣಕ್ಕೂ ಡಿಫ್ರೆನ್ಸ್ ಇತ್ತಲ್ವ? ಸರಿ ಬಹಳ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಮಗೆ ಆಶ್ಚರ್ಯ ಆಗತ್ತೆ. ಹಳ್ಳಿಗಳ ಕಡೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಪಟ್ಟಣಗಳಲ್ಲಿ ಅಥವಾ ಅರ್ಬನ್ ವೋಟರ್ಸ್ನ ದೃಷ್ಟಿಕೋನ ಬೇರೆ, ಹಳ್ಳಿಯ ಜನಗಳ ದೃಷ್ಟಿಕೋನ ಬೇರೆ. ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಇಲ್ಲಿವರೆಗೆ ಅಂತಂದ್ರೆ, ಅರ್ಬನ್ ವೋಟರ್ಸು ಹೆಚ್ಚು ಉತ್ಸಾಹದಿಂದ ಇನ್ವಾಲ್ವ್ ಆಗ್ತಾ ಇದ್ರು. ಸಂತೋಷ, ಅದು ಈಗಲೂ ಕಂಟಿನ್ಯೂ ಆಗಿದೆ. ಆದರೆ ಈ ಪ್ರಮಾಣದಲ್ಲಿ, ಉದಾಹರಣೆಗೆ ನೀವು ಹೇಳ್ತಾ ಇದ್ದೀರಿ ನೋಡಿ, ದಕ್ಷಿಣ ಕನ್ನಡ ಏನದರ ಅರ್ಥ? ಗ್ರಾಮೀಣ ಪ್ರದೇಶಗಳ ವೋಟರ್ಸ್ಗೆ ಈ ಬಾರಿ ಒಂದು ವಿಶೇಷವಾದ ಸ್ಫೂರ್ತಿ ಕಾಣಿಸ್ತಾ ಇದೆ, ಪರಿಸರ ಕಾಣಿಸ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ, ಕಾರಣಗಳನ್ನು ನಂತರ ನೋಡೋಣ. ಆದರೆ ವಾಸ್ತವಿಕವಾಗಿ ಅದರಲ್ಲಿಯೂ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳ ಯುವಜನ ಮೊದಲ ಬಾರಿಗೆ ಇದನ್ನ ಅಷ್ಟು ಉತ್ಸಾಹದಿಂದ ಹೇಳೋದನ್ನು ನಾನು ಕಾಣ್ತಾ ಇದ್ದೀನಿ. ಯಾಕೆ ಬಂತು ಉತ್ಸಾಹ? ಯಾಕೆ ಬಂತು? ನೀವು ಹೇಳಿದಂಗೆ ಕಳೆದ ಸುಮಾರು 25-30 ವರ್ಷಗಳಿಂದ ಹೆಚ್ಚು ಇಂಟೆನ್ಸಿವ್ ಆಗಿ, ಅದಕ್ಕೂ ಮುಂಚೆ ನಾನೇ ಒಬ್ಬ ವೋಟರ್ ಆಗಿ ನಾನು ಗಮನಿಸಿದ್ದೆ ಹೇಳೋದಾದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಈ ಥರ ಉತ್ಸಾಹ ಯಾಕೆ ಕಾಣಿಸ್ತಾ ಇದೆ? ವಿಶೇಷವಾಗಿ ತುಂಬ ದೂರ ಹೋಗೋ ಅವಶ್ಯಕತೆ ಕಾಣಿಸೋದಿಲ್ಲ. ಇದಕ್ಕೆ ಕಾರಣರು ನೀವೇ ನೋಡಿ. ಮೀಡಿಯಾಗಳು, ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್ ಚಾನೆಲ್ಗಳು ಎಷ್ಟು ಜವಾಬ್ದಾರಿಯಿಂದ ನೀವು ಕೆಲಸ ಮಾಡಿದ್ದೀರಿ ಗೊತ್ತೇನು? ನಿಜ, ನಿಮ್ಮ ಡಿಸ್ಕಷನ್ಗಳು ಅತಿರೇಕಕ್ಕೆ ಹೋಗಿರಬಹುದು, ಮತ್ತೊಂದಾಗಿರಬಹುದು. ಆದರೂ ಮೂಲಭೂತವಾಗಿ ಪ್ರಜಾಪ್ರಭುತ್ವದ ಈ ಒಂದು ಕಾರ್ಯ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋ ಒಂದು ಇನಿಷಿಯೇಟಿವ್ ತರಿಸಿದವರೇ ನೀವು. ಸಾಮಾನ್ಯವಾಗಿ ಸರ್, ಈ ಥರದ ದೊಡ್ಡ ಮಟ್ಟದಲ್ಲಿ ನಾವು ವೋಟ್ ಹಾಕಬೇಕು ಅನ್ನುವ ಒಳಗೆ ಬರುತ್ತಲ್ಲ, ಮಾಡ್ಬೇಕಂತ ಏನೋ ಒಂದು ಬದಲಾವಣೆ ಬಯಸ್ತಿದ್ದಾನೆ ಜನ ಅಂತ ಅನ್ಸುತ್ತೆ ಸರ್? ಅಂಥದ್ದೇನು ಬದಲಾವಣೆ ಬಯಸ್ತಿದ್ದಾನೆ ನನಗೆ ಅನ್ಸೋದಿಲ್ಲ. ನಿಮಗೆ ನಿಜ ಹೇಳ್ತೀನಿ, ನನ್ನ ದೃಷ್ಟಿಕೋನದಿಂದ ಮೊದಲ ಬಾರಿ ಇದನ್ನು ನೀವು ಒಪ್ಕೊಳ್ಳಿ. ನೀವು ಮೊದಲ ಬಾರಿಗೆ ಕಳೆದ ಯಾವುದೇ ಚುನಾವಣೆಯಲ್ಲಿ ಇಲ್ಲದಿರತಕ್ಕಂತಹ ಉತ್ಸಾಹ ಕಾಣಿಸ್ತಾ ಇರೋದಕ್ಕೆ ಮೀಡಿಯಾಗಳು ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಮಾಧ್ಯಮ ಕಾರ್ಯಕರ್ತನಾಗಿ ಇದು ನನ್ನ ಅನುಭವಕ್ಕೆ ಬಂದಂತಹ ಸತ್ಯ. ಇದು ಹೇಳಿದ ಮೇಲೆ ಇನ್ನು ಜನಕ್ಕೆ ಒಂದು ನಿಮಿಷ ಸರ್, ಹಿಂದೆ ಭಾರತ ಪಾಕಿಸ್ತಾನಕ್ಕೆ 1971ರಲ್ಲಿ ಯುದ್ಧ ಆಗಿ ಬಾಂಗ್ಲಾದೇಶ ರಚಿತವಾದಾಗ ಆ ಮರುದಿವಸ ನಮಗೆ ಏನು ಚುನಾವಣೆ ಬಂತು, ಅದರಲ್ಲಿ ಬಹಳ ಉತ್ಸಾಹ. ನಾವು ಆವಾಗ ಕೊಂಡ್ಕೊಂಡಿದ್ವಿ. ಆವತ್ತಿನ ಪ್ರಪೋರ್ಷನ್ಗೂ ಇವತ್ತಿನ ಪ್ರಪೋರ್ಷನ್ಗೂ ಅಜಗಜಾಂತರ ಕಾಣಿಸ್ತಾ ಇದೆ. ಒಂದು ವಿಷಯದಲ್ಲಿ ನಾನು ಪರೋಕ್ಷಿಯಲ್ಲಾಗಿ ಹೆಚ್ಚಿಗೆ ಪಕ್ಷ ವಹಿಸಿ ಮಾತಾಡ್ತಿದ್ದೀನಿ ಅಂತಲ್ಲ, ಈ ಬಾರಿಯ ಈ ಒಂದು ಉತ್ಸಾಹಕ್ಕೆ ರಾಷ್ಟ್ರಮಟ್ಟದ ನಾಯಕರುಗಳು ಕಾರಣವಾಗಿದ್ದಾರೆ. ವಿಶೇಷವಾಗಿ ನಾವು ಅವ್ರನ್ನ ಯಾವ ದೃಷ್ಟಿಯಿಂದ, ಕೋಣದಿಂದ ನಾವು ವೈಯಕ್ತಿಕವಾಗಿ ನೋಡ್ತೀವಿ ಅನ್ನೋದು ವಿಷಯ ಬೇರೆ. ಪ್ರಧಾನಮಂತ್ರಿ ಮೋದಿಯವರು ಏನೊಂದು ಇನಿಷಿಯೇಟ್ ಮಾಡಿದ್ರು, ಈ ಒಂದು ಬದಲಾವಣೆಗಳು, ಮತ್ತೊಂದು ಅದಕ್ಕೆ ಜನಗಳು ಇಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಥವಾ ಅವರು ತಿಕ್ತಾರೆ ಅನ್ನೋದು ಫಲಿತಾಂಶದಿಂದ ತಿಳಿಯುತ್ತೆ. ಆದರೆ ಜನಕ್ಕೆ ಅದೊಂದು ಹುರುಪು ನೀಡಿದೆ. ಒಂದು ರೀತಿಯಲ್ಲಿ ಜನಕ್ಕೆ ಕೋಪನಾದ್ರೂ ಆಗಿರ್ಬೋದು, ಇಲ್ಲ ಪ್ರೀತಿ ಆಗಿರ್ಬೋದು,
ಹಾಗೇ ಇದೆ. ಜನಗಳಿಗೆ ಇದರಿಂದಾಗಿ ಕೆಚ್ಚು ಮೂಡಿದೆ ಅಂತ ನನಗೆ ಅನಿಸುತ್ತೆ. ಮಾಡಲೇಬೇಕು ನಾವು, ಇಲ್ಲ ಮೋದಿಗೆ ಸಪೋರ್ಟ್ ಮಾಡಬೇಕು ಅಥವಾ ಮೋದಿಗೆ ಸಪೋರ್ಟ್ ಮಾಡಿಕೊಡ್ದು ವಿರೋಧಿಸಬೇಕು ಅನ್ನೋ ರೀತಿಯಲ್ಲಿ ಧ್ರುವೀಕರಣ ಅಂತ ನಾವು ಕರಿತೀವಲ್ಲ, ಆ ರೀತಿಯಲ್ಲಿ ಪಾಸಿಟಿವ್ ಆಗಿರ್ಬೇಕು. ಬಟ್ ಅವ್ರಿಗೆ ಬಂದಿರೋದು ನಾನು ವೋಟ್ ಮಾಡಬೇಕು ಈ ಸಲ ಒಂದು ಯಾರಿಗಾದ್ರು. ನಾನು ಯಾತಕ್ಕೆ ಮೋದಿಯವ್ರ ಹೆಸರು ಒಂದೇ ಎತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದೆ ಅಂತಂದ್ರೆ ಹಾಗಲ್ಲ. ಅದು ಎಲ್ಲ ರಾಷ್ಟ್ರೀಯ ನಾಯಕರುಗಳು, ವಿಶೇಷವಾಗಿ ಮೋದಿಯವರು, ರಾಹುಲ್ ಗಾಂಧಿಯವರು, ಈ ಥರ ಅವರುಗಳ ಏನೊಂದು ದೃಷ್ಟಿಕೋನವನ್ನು, ಅವರ ನಡೆದ ಹಾದಿನಲ್ಲಿ ಯುವಜನರು ಹೋಗಬೇಕು ಅಂತ ಹೇಳಿ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ. ಬಹುಶಃ ನನ್ನ ಅಂದಾಜಲ್ಲಿ ಹೊಸದಾಗಿ ಓಟು ಯಾರು ಈ ವಯಸ್ಸಿನಾಗ ಬಂದಿದ್ದಾರೆ, ಒಬ್ಬನೇ ಒಬ್ಬ ವ್ಯಕ್ತಿ ಸಹಿತ ಈ ಸಲ ಓಟ್ ಮಾಡದೆ ಉಳಿಯುವುದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಂಗ ನಿಮ್ಮ ಲೆಕ್ಕಾಚಾರದಲ್ಲಿ ಬಹಳ ಜನ ನ್ಯೂ ವೋಟರ್ಸ್ ಎಲ್ಲರೂ ಓಟ್ ಮಾಡ್ತಾರೆ. ಹೊಸ ವೋಟರ್ಗಳೇ ಈ ಬಾರಿ ಪ್ರಮುಖವಾಗಿ ನಿಂತ್ಕೊಂಡಿರ್ತಾರೆ. ಯಾಕೆಂದ್ರೆ ಇವಾಗ ನಾನು ನೋಡ್ಕೊಂಡು ಬಂದೆ, ನಾನು ಓಟ್ ಹಾಕಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದೆ, ನಾನು ವಯಸ್ಸಾದವನು ಅಂತ ನಾನು ಮುಂಚೆ ಕಳಿಸ್ಕೊಟ್ರು, ಇಲ್ಲ ನಾನು ಬರೋಕ್ಕಾಗ್ತಿರಲಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಿರಲಿಲ್ಲ. ಅಷ್ಟು ದೊಡ್ಡ ಕ್ಯೂಗಳು ಬೆಂಗಳೂರು ದಕ್ಷಿಣದಲ್ಲಿ ಕಾಣಿಸ್ತಾ ಇದೆ.